ಸಲಾಂ, ಸೆಲ್ಯೂಟ್, ಶರಣು. ನೀವು ನೋಡುತ್ತಿರುವುದು ಮಿಂಚಿನ ಓಟ ಯೂಟ್ಯೂಬ್ ಚಾನೆಲ್. ಇಂದು ನಾವು ಕೇಳೋಣ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟ ಒಂದು ಪೌರಾಣಿಕ ಕತೆ. ಗಣೇಶ ಮತ್ತು ಚಂದ್ರನ ಕತೆ. ಒಂದು ಬಾರಿ ಗಣೇಶನು ಮೋದಕ, ಪಾಯಸ ಮತ್ತು ಇತರ ತಿಂಡಿಗಳನ್ನು ತಿಂದ ನಂತರ ತೃಪ್ತಿಯಿಂದ ಮನೆಗೆ ಹೊರಟನು. ಅವನು ತನ್ನ ಎಲೆಯ ವಾಹನ ಮೂಷಿಕನ ಮೇಲೆ ಕುಳಿತು ಹೊರಟನು. ಆದರೆ ಹಡವಂತ ಹಾವು ದಾರಿ ಅಡ್ಡ ಬಂತು. ಮೂಷಿಕನು ಭಯದಿಂದ ಓಡಿದಾಗ ಗಣೇಶನು ಬಿದ್ದು ಹೊಟ್ಟೆ ಸೀಳಿದಂತಾಯಿತು. ಅವನ ಹೊಟ್ಟೆಯಿಂದ ಎಲ್ಲಾ ತಿಂಡಿಗಳು ಚದುರಿದವು. ಗಣೇಶನು ತಕ್ಷಣ ಹಾವನ್ನು ಹಿಡಿದು ತನ್ನ ಹೊಟ್ಟೆಗೆ ಕಟ್ಟಿಕೊಂಡನು. ಈ ದೃಶ್ಯವನ್ನು ನೋಡಿ ಆಕಾಶದಲ್ಲಿ ನಗುತ್ತಿರುವ ಚಂದ್ರನು ತಮಗೆ ಹರ್ಷವಾಯಿತು. ಆದರೆ ಗಣೇಶನು ಕೋಪಗೊಂಡು ಚಂದ್ರನಿಗೆ ಶಾಪ ಕೊಟ್ಟನು. ಇನ್ನು ನನ್ನ ಮೇಲೆ ನಗುವ ನೀನು ಚತುರ್ಥಿಯಂದು ನೋಡುವರಿಗೆ ಅಪಶಕುನವಾಗುತ್ತದೆ. ದೇವತೆಗಳ ಬೇಡಿಕೆಯ ಮೇಲೆ ಶಾಪ ಸ್ವಲ್ಪ ಕಡಿಮೆಯಾಯಿತು. ಆ ಕಾರಣದಿಂದಲೇ ಗಣೇಶ ಹಬ್ಬದ ದಿನ ಚಂದ್ರನನ್ನು ನೇರವಾಗಿ ನೋಡುವುದನ್ನು ತಪ್ಪಿಸಬೇಕು ಎಂದು ನಂಬಿಕೆ ಬಂದಿದೆ. ಇದಾಗಿದೆ ಗಣೇಶ ಹಬ್ಬಕ್ಕೆ ಸಂಬಂಧಿಸಿದ ಪೌರಾಣಿಕ ಕತೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರ್ಚಿಬೇಡಿ. ನಂತರ ಇನ್ನೂ ರೋಚಕ ಕಥೆಗಳಿಗಾಗಿ ನಮ್ಮ ಜೊತೆ ಇರಿ.